ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮನೆ ಮಗಳು ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಫುಲ್ ವಿಡಿಯೋನ ನೋಡಿ. ನಾನು ಏನೇನು ಮಾಡ್ತೀನಿ ಇವತ್ತು, ತಿಂಡಿ ಆಗಲಿ ಊಟ ಆಗಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ರುಚಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಬ್ಯಾಚುಲರ್ ಕೂಡ ಟ್ರೈ ಮಾಡ್ಬೋದು. ಓಕೆನಾ? ಸೊ ವಿಡಿಯೋನ ನೋಡ್ಕೊಂಬರೋಣ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಈ ಥರ ಅಡುಗೆ ಮನೆಗೆ ಒಂದು ವಿಜಲ್ ಹಾಕಿ ಅಂದರೆ ಬಂದು ಲೈಟ್ LED ಲೈಟ್, ನಾನು ಹೇಳಿದ್ನಲ್ಲ ದೇವ್ರ ಮನೆಯಲ್ಲಿ ಲೈಟ್ ಇಲ್ಲ, ಸೊ ಅದೇನು ಕರೆಂಟ್ದು ಅವರೇನು ಕೊಟ್ಟಿಲ್ಲ, ದೀಪ ಎಷ್ಟೊತ್ತವರೆಗೂ ಇರುತ್ತೆ, ಇನ್ನು ಕತ್ತಲೆ ಬಿಡಬಾರ್ದಲ್ಲ ಅಂತ ಹೇಳ್ಬಿಟ್ಟು LED ಲೈಟ್ ಆನಲ್ಲೇ ಇರುತ್ತೆ ನೈಟೆಲ್ಲ. ಇನ್ನು ನಾನು ಬಂದು ಎದ್ದಾಗಲೇ ಆಫ್ ಮಾಡ್ಕೊಳ್ಳೋದು. ನೀರೆಲ್ಲ ಕುಡಿದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇನ್ನು ಹೊಸ್ಲಿಗೆ ರಂಗೋಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಏನಂದರೆ ಸಿಂಪಲ್ಲಾಗೆ ತೋರಿಸಿದ್ದೀನಿ ಆ್ಯಂಡ್ ನಿಧಾನಕ್ಕೆ ತೋರಿಸಿದ್ದೀನಿ. ಯಾಕೆ ಅಂತಂದರೆ ನನ್ನ ಸಬ್ಸ್ಕ್ರೈಬ್ ಒಬ್ಬರು ಸಿಕ್ಕಿದ್ರು. ನೀವು ಅದನ್ನು ಫಾಸ್ಟಾಗಿ ಓಡಿಸ್ಬಿಟ್ರೆ ಕಲಿಯೋರು ಇರ್ತಾರಲ್ಲ, ಸೊ ನಾನು ಅದನ್ನು ಕಲಿತಾ ಇದ್ದೆ. ಓದ್ಸಲಿ ಬಿಟ್ಟಿದ್ದನ್ನ ರಂಗೋಲಿನ ನಾನು ಕಲಿತಾ ಇದ್ದೆ. ಬಟ್ ನೀವು ಫಾಸ್ಟಾಗಿ ಮಾಡಿಬಿಟ್ರಲ್ಲ, ನನಗೆ ಅದು ಅರ್ಥನೇ ಆಗಲಿಲ್ಲ. ಆಮೇಲೆ ಸ್ಟಾಪ್ ಮಾಡ್ಕೊಂಡು ಆನ್ ಮಾಡಿಕೊಂಡು ಆವಾಗ ನಾನು ಟ್ರೈ ಮಾಡಿದೆ. ಕಷ್ಟ ಆಗುತ್ತೆ. ಸಿಂಪಲ್ಲಾಗಿ ನಿಧಾನಕ್ಕೆ ಹೇಳ್ಕೊಡಿ, ತುಂಬ ಚೆನ್ನಾಗಿ ಹಾಕ್ತೀರಾ, ನಿಧಾನಕ್ಕೆ ಹೇಳ್ಕೊಡಿ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಯಾರಾದರೂ ಈ ಥರ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಯಾರು ಕೂಡ ಮಾತಾಡ್ಸೋರೇ ಇರಲಿಲ್ಲ. ಅಂದರೆ ನಮ್ಮ ಮನೆಯವರು, ನನ್ನ ಮಕ್ಕಳು ಬಿಟ್ಟರೆ, ಹೊರಗಡೆ ನನ್ನ ಫ್ರೆಂಡ್ಸ್ ಬಿಟ್ಟರೆ, ಫ್ಯಾಮಿಲಿ ಅಂತ ಯಾರೂ ನನ್ನನ್ನು ಮಾತಾಡ್ಸೋರೇ ಇರಲಿಲ್ಲ. ಬಟ್ ಇವಾಗ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರಲ್ಲ, ಅದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದಕ್ಕೆ ಇವತ್ತು ಸಿಂಪಲ್ಲಾಗೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ವಿಡಿಯೋನ ನಿಧಾನಕ್ಕೆ ತೋರಿಸಿದ್ದೀನಿ. ಓಕೆನಾ? ಯಾರು ಕೂಡ ಸ್ಕಿಡ್ ಮಾಡೋಕ್ಕೆ ಹೋಗಬೇಡಿ. ಮುಂದೆ ವಿಡಿಯೋ ಇದೆ, ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡ್ತಾ ಇಲ್ಲ ಫ್ರೆಂಡ್ಸ್, ತುಂಬ ಜನ ಹೊಸ ವಿಡಿಯೋ ಆದರೂ ಕೂಡ ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇಲ್ಲ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ಏನೇ ಅನಿಸಿಕೆ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡೆ, ಆದರೆ ಚೆನ್ನಾಗಿ ಬಂತಲ್ವ. ಏನೋ ಒಂಥರ ಖುಷಿ. ಯಾರಾದರೂ ಈ ಥರ ಹೇಳಿದಾಗ, ಆ್ಯಂಡ್ ನಾವು ಮಾಡ್ತಾನೇ ಇರ್ತೀವಿ, ಆದರೂ ನಿಮ್ಮ ಹತ್ರ ಹಂಚ್ಕೊಂಡಾಗ, ಶೇರ್ ಮಾಡಿಕೊಂಡಾಗ ಎಷ್ಟೆಲ್ಲ ಖುಷಿ ಆಗುತ್ತಲ್ವ. ಸೊ ಈ ಥರ ಫೈನಲ್ಲಾಗಿ ಈ ಥರ ಕಾಣಿಸ್ತಾ ಇದೆ. ಇನ್ನು ಮಾರ್ನಿಂಗ್ ಟಿಫನ್ಗೆ ಅಂತಲೇ ನೆನ್ನೆ ಕೋಳಿ ಸಾಂಬಾರು ಮಾಡಿದ್ನಲ್ಲ, ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ನಲ್ಲ, ಅದೇ ಸ್ವಲ್ಪ ಇತ್ತು. ಅದಕ್ಕೆ ಲಂಚ್ ಬಾಕ್ಸಿಗೆ ಬೇಕಲ್ಲ ಅಂತ ಹೇಳಿಬಿಟ್ಟು ಮಸಾಲ ರೊಟ್ಟಿ ಮಾಡ್ಕೊಂಬಿಡೋಣ. ಇದಕ್ಕಾದರೆ ಸೈಡಿಸ್ಗೆ ಏನೂ ಬೇಕಾಗಲ್ಲ, ಚಟ್ನಿ ಗಿಟ್ನಿ. ನನ್ನ ಮಕ್ಳಿಗೆ ಅದೇನು ಇಷ್ಟ ಆಗಲ್ಲ. ಈ ಥರ ಈರುಳ್ಳಿ, ಕೊತ್ತಂಬರಿ, ಸೌತೆಕಾಯಿ, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆ ಚಿರೋಟಿ ರವೆ ಏನು ನಾವು ನೀರು ಹಾಕಿದ್ದು ಒಂದು 2 ಸೆಕೆಂಡ್ಗೆಲ್ಲ ಚೆನ್ನಾಗಿ ನೆಂದೋಗ್ಬಿಡುತ್ತೆ. ಇನ್ನು ಸೌತೆಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ. ತವಾ ಕಾಯೋಷ್ಟೊತ್ತಿಗೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಫ್ಲೇವರ್ ಇರೋರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಇನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಟ್ಟೆ. ಹಾಗೆ ಇನ್ನು ಅದು ಎಲ್ಲ ಸಾಫ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಲೆ ಹಚ್ಕೊಂಡು, ಅಂದರೆ ಗ್ಯಾಸ್ ಹಚ್ಕೊಂಡು ತವಾ ಇಟ್ಕೊಂಡೆ. ತವಾ ಈ ಥರ ಇದೆ ಅಂತ ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಇದನ್ನು ತೊಗೊಂಡು ಆವಾಗಲೇ 10 ಇಯರ್ಸ್ ಆಯಿತು. ನಾನು ದೋಸೆ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ ಎಲ್ಲ ಒಂದರಲ್ಲೇ ನಾನು ಮಾಡೋದು. ನನಗೆ ತುಂಬ ಅಂದರೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಾಗೂ ಅಮ್ಮ ಒಂದು ತೊಗೊಂಬಂದು ಕೊಟ್ಟರು ಪ್ಯಾನ್, ಅದು ನನಗೆ ಇಷ್ಟನೇ ಆಗಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಎತ್ತಿಕ್ಬಿಟ್ಟು ಇದರಲ್ಲೇ ಬಳಸ್ಕೊತೀನಿ ಎಲ್ಲ. ಸುಮ್ಮನೆ ಎಲ್ಲ ಏನಕ್ಕೆ ಎಲ್ಲ ಈ ಕೆಳಗಡೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ ಮೇಲ್ಗಡೆ ಎತ್ತಿಕ್ಬಿಟ್ಟಿದ್ದೀನಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಅದೆಲ್ಲ ಸೈಡಲ್ಲಿ ಇರೋದೆಲ್ಲ ನಾನು ಟ್ರೈ ಮಾಡಿದೆ, ಅದೆಲ್ಲ ಹೋಗಲಿಲ್ಲ. ನಿಮಗೇನಾದ್ರು ಟಿಪ್ಸ್ ಗೊತ್ತಿದ್ರೆ ನನಗೂ ಕೂಡ ಹೇಳ್ಕೊಡಿ. ಓಕೆನಾ? ಇನ್ನು ಈ ಥರ ನಾನು ಯಾವಾಗಲೂ ಕೈಯಲ್ಲೇ ಬಳ್ಕೊಳ್ಳೋದು. ನಿಮಗೇನಾದರೂ ಈ ಥರ ಬಳಿಯೋಕ್ಕೆ ಬರಲ್ಲ ಅಂತಂದರೆ ಬಟರ್ ಪೇಪರ್ ಇರುತ್ತಲ್ಲ, ಸೊ ಬಾಳೆದೆಲೆ ಮೇಲೋ ಬಟರ್ ಪೇಪರ್ ಮೇಲೋ ಚೆನ್ನಾಗಿ ಹಾಗೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಹಾಗೆ ಬಳ್ಕೊಳ್ಳಿ. ಓಕೆನಾ? ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಚಟ್ನಿ ಏನೂ ಬೇಕಾಗಿಲ್ಲ ಅನಿಸುತ್ತೆ. ಮಕ್ಳಿಗಲ್ವ, ಓನ್ಲಿ ಲಂಚ್ ಬಾಕ್ಸಿಗಲ್ವ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಂಡಿದ್ದು. ಇನ್ನು ನಾವು ಏನು ಮೊಟ್ಟೆ ಕೋಳಿ ಸಾಂಬಾರು ಇತ್ತಲ್ಲ, ಅದಕ್ಕೆ ಡ್ರೈ ರೊಟ್ಟಿ ಥರ ಹಾಕ್ಕೊಂಡಿದ್ದೆ. ಅದನ್ನು ನಾನೇನು ತೋರ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ರೊಟ್ಟಿನೇ ತೋರಿಸ್ಕೊಂಡು ಕೂತ್ಕೊಂಡ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು 3 ರೊಟ್ಟಿ ಹಾಕ್ಕೊಂಡೆ. ಅದನ್ನು ಮಾತ್ರ ಕ್ಲೀನಾಗಿ ತೋರಿಸಿದ್ದೀನಿ ಕುಕ್ಕಿಂಗ್ದು ಅಂತ ಹೇಳಿದ್ರೆ. ಅಂದರೆ ಒಬ್ಬರು ಸಿಕ್ಕಿದಾಗ ಹೇಳಿದ್ರು, ಈ ಥರ ಎಲ್ಲ ಐಡೆಂಟಿಫೈ ಮಾಡಿ ಹೇಳಿದ್ರು. ನನಗೆ ಅವಾಗ ಏನೋ ಒಂಥರ ಖುಷಿ ಆಯಿತು. ಹೌದಲ್ವ, ನಾನು ಈ ಥರ ಅಲ್ಲ, ಈ ಥರ ಮಾಡಬೇಕು ಅಂತ ನನಗೂ ತುಂಬ ಖುಷಿ ಆಯಿತು. ತುಂಬ ಅಂದರೆ
ಆ ಥರ ಹೇಳಿದ್ರೆ ನಾನು ತಿದ್ಕೋಬೋದಲ್ವ. ಸೊ ಹಾಗಾಗಿ ನೀವು ಅಷ್ಟೇ ತುಂಬ ಜನ ವೀಡಿಯೋ ನೋಡ್ತೀರಾ, ಏನಾದರೂ ಇದ್ದರೆ ಹೇಳಿ ಓಕೆನಾ, ಕಮೆಂಟ್ ಬಾಕ್ಸಲ್ಲಿ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನಾನು ಮಾಡೋ ತಪ್ಪನ್ನು ತಿದ್ಕೊಂಡು ನಾನು ಮಾಡ್ತೀನಿ. ಇನ್ನು ಈ ಥರ ಆಯಿತು. ಇನ್ನು ಮಧ್ಯಾಹ್ನ ಅಂದರೆ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ಇನ್ನೂ ಆಗಿರಲಿಲ್ಲ ಟೈಮು, ಒಂದು 10 ಗಂಟೆ ಏನೋ ಆಗಿತ್ತು. ನಾನು ಕೂಡ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಕಣ್ಣು ಒಂದು ಸ್ವಲ್ಪ, ನಾನು 7th ಸ್ಟ್ಯಾಂಡರ್ಡಿಂದನೂ ಸ್ಪೆಕ್ಸ್ ಯೂಸ್ ಮಾಡ್ತೀನಿ, ಹಾಗಾಗಿ ಕಣ್ಣು ಆವಾಗಿಂದನೂ ಲೆಫ್ಟ್ ಸೈಡು ತುಂಬ ವೀಕ್ ಇದೆ ನನಗೆ. ಅದಕ್ಕೆ ಚೆಕಪ್ಗೆ ಹೋಗಬೇಕಾಗಿತ್ತು. ಆವಾಗಲೇ 1.5 ವರ್ಷ ಆಗೋಯ್ತು ಹೋಗಿ, ಇನ್ನೂ ಹೋಗೇ ಇಲ್ಲ ನಾನು ಚೆಕಪ್ಗೆ ಅಂತ ಹೇಳಿಕೊಂಡು ಒಂದ್ಸಲ ಚೆಕಪ್ ಮಾಡಿಸ್ಕೊಂಬರೋಣ. ಯಾಕೋ ಒಂದೇ ಸೈಡ್ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇತ್ತು. ಟ್ಯಾಬ್ಲೆಟ್ ಎಲ್ಲ ನಾನು ತೊಗೊಳಕ್ಕೆ ಹೋಗಲ್ಲ, ಫಸ್ಟೆಲ್ಲ ತೊಗೋತಾ ಇದ್ದೆ, ಅಂಗಡಿ ಇದ್ದಾಗೆಲ್ಲ ತೊಗೋತಾ ಇದ್ದೆ. ಸೊ ಇವಾಗ ನಾನು ಯಾವುದೇ ಟ್ಯಾಬ್ಲೆಟ್ ಆಗಲಿ, ಯಾವುದೇ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಆಗಲಿ ನಾನು ತೊಗೊಳ್ಳಲ್ಲ. ಅದು ತುಂಬ ಪ್ರಾಬ್ಲಮ್ ಅಂತ ಗೊತ್ತಾದಮೇಲೆ ಅದನ್ನು ಬಿಟ್ಟೆ. ಮಾಮೂಲಿ ಹರಳೆಣ್ಣೆ ತಲೆಗೆ ಹಾಕೋತೀನಿ, ಹಾಕ್ಕೊಂಡು ಒಂದು ಮಸಾಜ್ ಕೊಟ್ಕೊಂಡು ಕಣ್ಣು ತುಂಬ ನಿದ್ದೆ ಮಾಡಿಬಿಡ್ತೀನಿ. 1 hour 2 hour ನಿದ್ದೆ ಮಾಡಿಬಿಡ್ತೀನಿ, ಅದೇ ಅವಾಗ ಕಡಿಮೆ ಆಗುತ್ತೆ. ಸೊ ಈ ಥರ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ಸೊ ಪೂಜೆ ಆದಮೇಲೆ ದೊಡ್ಡವ್ರು ಹೇಳ್ತಾರೆ, ನಾನು ಅದನ್ನು ಫಾಲೋ ಮಾಡ್ಕೊಂಬರ್ತಾ ಇದ್ದೀನಿ, 1 ಲೋಟ ನೀರು ಕುಡಿ, ತುಂಬ ಅಂದರೆ ತುಂಬಾ ಒಳ್ಳೆಯದು. ಪೂಜೆ ಆದಮೇಲೆ 1 ಲೋಟ ತಣ್ಣೀರು ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನು ನಾನು ಹಾಸ್ಪಿಟಲ್ಗೆ ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಬಂದುಬಿಟ್ಟು ಪಡವಲಕಾಯಿ ಇತ್ತು. ಸೊ ಕಡಲೆಕಾಳು ಸ್ವಲ್ಪ ನೆನೆ ಹಾಕಿದ್ದೆ, ಅದಕ್ಕೊಂದು ಸ್ವಲ್ಪ ಹಣ್ಣುಳಿಕಾಯಿ, ಹಸಿ ಹಣ್ಣುಳಿಕಾಯಿ ಅದು, ಮತ್ತು ಹಸಿ ಬಟಾಣಿ, ಅದು ಮಾರ್ಕೆಟ್ಗೆ ಹೋಗಿದ್ನಲ್ಲ, ಸೊ ಅದನ್ನು ತೊಗೊಂಡು ಬಂದಿದ್ದೆ. ಹಾಗೆ ಸ್ವಲ್ಪ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪಡವಲಕಾಯಿಗೆ ಚಪಾತಿಗೂ ಆಗುತ್ತೆ, ರೈಸ್ಗೂ ಆಗುತ್ತೆ, ಆ ಥರ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೆ. ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಸಖತ್ತಾಗಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿಯಾದ ಮಸಾಲೆ ಆಗಲಿ ಏನಾಗಲಿ ನಾನು ಮಸಾಲೆ ಐಟಮ್ ಹಾಕ್ಕೊಂಡಿಲ್ಲ, ಆಡಿಸೋದು ಏನೂ ಇಲ್ಲ. ಬ್ಯಾಚುಲರ್ಗಂತೂ ಇದು ಮಾಡಿಸಿದ್ದು ಅದೇ ಅಡುಗೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ಬೇಗನೂ ಆಗುತ್ತೆ, ಒಂದು 10 ನಿಮಿಷ ಅಷ್ಟೇ, ಜಾಸ್ತಿ ಟೈಮೇ ಬೇಕಾಗಿಲ್ಲ ನಮಗೆ. ಇನ್ನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕು. ಒಂದೇ ಈರುಳ್ಳಿ, ಅದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಸೋಂಪು, ಇದು ಫ್ಲೇವರ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ನಾವು ಯಾವ ಮಸಾಲೆನೂ ಯೂಸ್ ಮಾಡಲ್ವಲ್ಲ. ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಎಲ್ಲ ಚೆನ್ನಾಗಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡು ಇನ್ನು 3 ಟೊಮೊಟೊ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವುದು ಹುಳಿ ಜಾಸ್ತಿ ಬೇಡ ಅಂತ ಹೇಳಿದ್ರೆ ಇದು ಏನು ಜಾಸ್ತಿ ಹುಳಿ ಬರಲ್ಲ. ನೀವೇನು ಆಪಲ್ ಟೊಮೊಟೊ ಯೂಸ್ ಮಾಡೋಂಗಿದ್ರು ಕೂಡ ಆಪಲ್ ಟೊಮೊಟೊನೂ ಯೂಸ್ ಮಾಡ್ಬೋದು. ಇನ್ನು ಕಾಳೆಲ್ಲ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಅದನ್ನು ಕೂಡ ಟೊಮೊಟೊ ಸಾಫ್ಟ್ ಆದಮೇಲೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಹೆಲ್ತಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಆ್ಯಂಡ್ ಬೇಗನೂ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನು ಮಾಡಿಕೊಂಡೆ. ಇನ್ನು ಪಡವಲಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇನ್ನು ಆ ಪಡವಲಕಾಯಲ್ಲಿ ಒಂಥರ ಕಾಯಿ ಬರುತ್ತಲ್ಲ ಒಳಗಡೆದು, ಒಳ್ಳೆ ಅದು ಕೊಬ್ಬರಿಕಾಯಿ ತಿನ್ನೋ ಥರ ಕ್ರಿಸ್ಪಿ ಆಗಿರುತ್ತೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಅದು. ಸೊ ಮಾಡ್ತಾನೇ ಇರ್ತೀನಿ, ನನಗಂತೂ ತುಂಬ ಇಷ್ಟಪಟ್ಟು ತಿಂತೀನಿ ನಾನಂತೂ. ಅದಕ್ಕೆ ಅದನ್ನು ನೆನೆಸ್ಕೊಂಡೇ ಹೋಗಿ ಸ್ಕೂಲಿಂದ ಬರಬೇಕಾದಾಗ ತೊಗೊಂಡು ಬಂದು ಮಾಡಿದೆ. ಇನ್ನು ಹೋಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ತೋರಿಸಿದ್ನಲ್ಲ ನಿಮಗೇ ಆವಾಗಲೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡ್ಕೋಬೇಕು ಅಂತ. ಇನ್ನೂ ಒಂದು ಸ್ವಲ್ಪನೂ ಇದಾಗಲ್ಲ, ಕೆಡಲ್ಲ ಬೇಗ. ಸ್ವಲ್ಪನೇ ಮಾಡ್ಕೊಳ್ಳಿ, ಹೆಲ್ತಿಯಾಗಿ ತಿನ್ನೋಣ ಅಲ್ವಾ. ನೋಡಿ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕಷ್ಟೇ, ಇದ್ರ ಮೇಲೆ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಮತ್ತು ಇಲ್ಲಿ ನಾನು ಹಸಿ ಮಸಾಲ ಪುಡಿ ಬಳಸಿದ್ದೀನಿ. ಅಂದರೆ ಹಸಿ ಮಸಾಲ ಪುಡಿ ಅಂತ ಹೇಳಿದ್ರೆ ಚಿಕನ್ ಸಾಂಬಾರಿಗಾಗಲಿ ಮಟನ್ ಸಾಂಬಾರಿಗಾಗಲಿ ಬಳಸ್ತಾರಲ್ಲ, ಅದನ್ನು ಬಳಸ್ಕೊಂಡೆ. ಒಂದು 3 ಸ್ಪೂನ್ ಹಾಕ್ಕೊಂಡೆ. ಇದೇನು ಜಾಸ್ತಿ ಖಾರ ಇರಲಿಲ್ಲ ಅಂತ ಹೇಳಿಬಿಟ್ಟು 3 ಸ್ಪೂನ್ ಹಾಕ್ಕೊಂಡೆ. ಹಾಗೆ ನಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಕುಕ್ಕರಲ್ಲೆಲ್ಲ ಬೇಯಿಸಲ್ವಲ್ಲ, ಅದೆಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಆ ಎಣ್ಣೆಲಿ ಫ್ರೈ ಮಾಡ್ಕೊಂಡಾಗಲೇ ಎಲ್ಲ ಸ್ವಲ್ಪ ಸಾಫ್ಟಾಗಿ ಆಗಿದ್ದಿರುತ್ತೆ. ಇನ್ನು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಇಟ್ಕೊಂಡೆ. ಸೊ ನಾನು ಚಪಾತಿ ಹಿಟ್ಟು ಕಲಸೋದನ್ನು ನಿಮಗೆ ತೋರಿಸಿಲ್ವಲ್ಲ, ನೋಡಿ ಈ ಥರ ಬಿಸಿನೀರು ತೊಗೊಂಡು, ಅಂದರೆ ತವ್ ಬೆಚ್ಚಗಿರೋ ನೀರು ತೊಗೊಂಡು, ಗೋಧಿ ಹಿಟ್ಟು ತೊಗೊಂಡು, ಉಪ್ಪು ಹಾಕ್ಕೊಂಡು, ಇದಕ್ಕೆ ಕಾಳು ನೋಡಿ, ಇದೇ ಕಾಳು, ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಂದು ಕೈಯಲ್ಲಿ ಮಿಕ್ಸ್ ಕೊಟ್ಕೊಳ್ಳಿ. ಏಕೆಂದರೆ ಅದು ಉಪ್ಪಿನ ಪುಡಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಎಲ್ಲದಕ್ಕೂ ಹಿಡಿಬೇಕಲ್ಲ. ಅದು ಒಂದು ಮಿಕ್ಸ್ ಕೊಟ್ಕೊಂಡು ಬಿಸಿನೀರು ಕಾದಿತ್ತಲ್ಲ, ಅಂದರೆ ಜಾಸ್ತಿ ಬಿಸಿ ಮಳ್ಳ ಥರ ಏನು ಬೇಡ, ತವ್ ಬೆಚ್ಚಗೆ ನಾವು ಎಷ್ಟು ಕುಡಿತೀವೋ ಅಷ್ಟು ಸಾಕು ಬಿಸಿ.
ಇನ್ನು ಈ ಥರ ನೆನೆಯಕ್ಕೆ ಬಿಟ್ಬಿಡಿ. ನೆನೆಯಕ್ಕೆ ಬಿಟ್ಬಿಟ್ರೆ ಅದು ಸಾಫ್ಟಾಗಿ ನೀವು ಸಂಜೆವರೆಗೆ ಇಟ್ಟರೂ ಕೂಡ ಚಪಾತಿ ಡ್ರೈ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇದು ಬೇಯ್ತಾ ಇತ್ತಲ್ಲ, ಅದನ್ನು ಹಾಗೆ ಸೈಡಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಒಂದು ಮಿಕ್ಸ್ ಕೊಟ್ಟೆ. ಈ ಥರ ಚೆನ್ನಾಗಿ ಕುದೀತಾ ಇದೆ, ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ನಾವಿನ್ನು ಒಂದೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹೆಣ್ಮಕ್ಳು ಎಲ್ಲ ಕಡೆನೂ ನೋಡ್ಬೇಕು. ಈ ಕಡೆ ಸ್ಕೂಲಿಗೆ ಟೈಮ್ ಆಗ್ತಾ ಇರುತ್ತೆ, ಅಲ್ಲಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈ ಥರ ಹೋಗ್ತಾ ಇರುತ್ತೆ. ಸೊ ಇನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತಲ್ವ, ಈ ಥರ ಸ್ವಲ್ಪ ಸ್ವಲ್ಪನೇ ಅದೇ ಬಿಸಿನೀರೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ನಿಧಾನಕ್ಕೆ. ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಯಾವುದೇ ಥರದ ಎಣ್ಣೆನೂ ಆಗಲಿ ಮತ್ತು ತುಪ್ಪ ಆಗಲಿ ನಾನು ಇದು ಹಿಟ್ಟು ಕಲ್ಸೋಕ್ಕೆ ನಾನು ಬಳಸಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕಲಿಸ್ಬೇಕಾದಾಗ್ಲೇ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಬಿಡ್ತಾರೆ. ಸಾಫ್ಟಾಗಿ ಬಂತು ಅಂತ ಎಣ್ಣೆ ಹಾಕೋ ಅಂಥ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಹಿಟ್ಟು ಎಂತಕ್ಕೆ ಈ ಕಲರ್ ಇದೆ ಅಂತ ಅಂದರೆ ಮೆಂತ್ಯ ಹಾಕ್ಕೊಂಡಿದ್ದೀನಲ್ವ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರನೇ, ಅಂದರೆ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ನಾನು ಯೂಸ್ ಮಾಡೋದು ಜವೆ ಗೋಧಿ ತೊಗೊಂಡು ಅಂದರೆ ಪ್ಯೂರ್ ಜವೆ ಗೋಧಿ ತೊಗೊಂಡು 5 kg ಜವೆ ಗೋಧಿಗೆ 1 kg ಸೋಯಾ ಕಾಳು ಹಾಕ್ತೀನಿ, ಅರ್ಧ kg ಮೆಂತ್ಯ ಹಾಕ್ತೀನಿ. ಏನು ಕಹಿ ಬರೋಲ್ಲ, ತುಂಬ ಹೆಲ್ತಿಯಾಗೂ ಇರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. 1-2 ಸಲ ನಿಮ್ಗೆ ಅದೇ ರೂಢಿ ಆಗಿಬಿಟ್ರೆ ಅದೇ ಥರನೇ ಸಟ್ಟಾಗಿಬಿಡ್ತೀರ. ಸೊ ಹೆಲ್ತಿಯಾಗಿರುತ್ತೆ. ಕೊಡೋ ಕಾಸು ಕೊಟ್ಬಿಟ್ಟು ನಾವು ಹೆಲ್ತಿಯಾಗಿರೋದೇ ಅಲ್ವಾ ತಿನ್ನಬೇಕು. ಅದಕ್ಕೂ ಅದೇ ರೇಟೇ ಬೀಳುತ್ತೆ, ಇದಕ್ಕೂ ಅದೇ ರೇಟೇ ಬೀಳುತ್ತೆ. ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. 5 kg ನಾನು ಮಾಡಿಸ್ಕೊಳ್ಳೋದು. 5 kg ಮಾಡಿಸ್ಕೊಂಡ್ರೆ ಆರಾಮಾಗಿ 1.5 ತಿಂಗಳು 2 ತಿಂಗಳು ಬರುತ್ತೆ. ಆ್ಯಂಡ್ ರೆಗ್ಯುಲರಾಗಿ ಚಪಾತಿ ಇಲ್ಲಾಂದರೆ ಮುದ್ದೆ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಸಾಫ್ಟಾಗಿ ಈ ಥರ ಕಲಿಸ್ಕೊಂಡ್ರೆ ನಾವು ಯಾವ ಎಣ್ಣೆ ಹಾಕ್ಕೋಬೇಕು ಅನ್ನೋದು ಇಲ್ಲ. ನೀವು ಹಾಗೂ ಏನಾದರೂ ಎಣ್ಣೆ ಹಾಕ್ಕೋಬೇಕು ಅಂತಂದರೆ ಈ ಥರ ಫೈನಲಾಗಿ ಕಲಸಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನಾನೇನು ಯೂಸ್ ಮಾಡ್ಕೊಂಡಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಕಲಸಂಗೆ ಸೈಡಲ್ಲಿ ಇಟ್ಟಿದ್ದೀನಿ. ಇದ್ರ ಪಲ್ಯದ ಪಾಡಿಗೆ ಪಲ್ಯ ಹಾಕ್ತಿತ್ತಲ್ಲ, ಸೊ ಅನ್ನನೂ ಕೂಡ ಆಗಿದೆ, ಆಲ್ರೆಡಿ ಆಫ್ ಮಾಡಿಬಿಟ್ಟಿದ್ದೀನಿ. ಇನ್ನು ಈ ಥರ ಚೆನ್ನಾಗೆಲ್ಲ ಬೇಯ್ತಾ ಇದೆ, ಕುದೀತಾ ಇದೆ ಚೆನ್ನಾಗಿ. ಮೇಲ್ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಐತೆ. ಆವಾಗಲೇ ಎಣ್ಣೆ ಬಿಟ್ಟರೆ ಪಲ್ಯದಲ್ಲಾಗಲಿ ಸಾಂಬಾರಲ್ಲಾಗಲಿ ಎಣ್ಣೆ ಚೆನ್ನಾಗಿ ಬಿಟ್ಟರೆ ಅದು ಕುಕ್ ಚೆನ್ನಾಗಿ ಆಗಿದೆ ಅಂತಲೇ ಅರ್ಥ. ಇಲ್ಲಿ ನೋಡಿ, ಕಡಲೆಕಾಳೆಲ್ಲ ಬೆಂದಿದೆ. ನಾನು ಒಂದೇ ಕಡಲೆಕಾಳು ಮಾತ್ರ ನೆನೆಸ್ಬಿಟ್ಟು ಹಾಕಿದ್ದು, ಇನ್ನೆಲ್ಲ ಹಸಿದೇ ಹಾಕಿದ್ದಲ್ವ, ಸೊ ಹಾಗಾಗಿ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಉಪ್ಪನ್ನ ಮೊದಲೇ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಬೇಯಬೇಕಾದಾಗಲೇ ಎಲ್ಲದಕ್ಕೂ ಹಿಡ್ದು ಬಿಡಲಿ ಅಂದ್ಬಿಟ್ಟು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಜಾಸ್ತಿ ಬೆಂದುಬಿಟ್ರೆ ಅದೊಂಥರ ಒರ್ಚು ಥರ ಆಗಿಬಿಡುತ್ತೆ. ಸೊ ಅದು ತರಕಾರಿ ಎಲ್ಲ ಬೆಂದಾದಮೇಲೆ ಕುಕ್ಕರಲ್ಲಿ ಅಂದರೆ ನಾವು ಪಟ್ಟಂತ ಅಲ್ಲೇ ಹಾಕ್ಕೊಬಿಡ್ಬೋದು. ಬಟ್ ಈ ಪಾತ್ರೆಯಲ್ಲಿ ಮಾಡಬೇಕಾದಾಗ ಇನ್ನೊಂದು 5 ನಿಮಿಷ ಅನ್ನಂಗೆ ಗ್ಯಾಸ್ ಆಫ್ ಮಾಡ್ತೀನಿ ಅನ್ನಂಗೆ ಉಪ್ಪು ಹಾಕ್ಕೊಳ್ಳಿ, ಸಾಕು, ಅದೇ ಕರೆಕ್ಟಾಗಿರುತ್ತೆ. ಇನ್ನು ಉಪ್ಪು ಹಾಕ್ಕೊಂಡಾದ್ಮೇಲೆ ಕೊತ್ತಂಬರಿ ಟಚ್. ಇದು ಹಾಕಲಿಲ್ಲ ಅಂತಂದರೆ ಅಡುಗೆ ಕಂಪ್ಲೀಟೇ ಆಗಲ್ಲ ಅಲ್ವಾ. ಏಕೆಂದರೆ ಮಸಾಲೆನೂ ನಾವೇನೂ ಹಾಕಿಲ್ವಲ್ಲ. ನಾನು ಹಾಕಿದ್ರು ಹಾಕ್ತಾಯಿದ್ರು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಕೊಟ್ರೇ ಅಡುಗೆಗೆ ಒಂದು ಕಳೆ ಬರುತ್ತಲ್ವ. ನೋಡಿ, ಈ ಥರ ಫೈನಲಾಗಿ ಆಯಿತು. ಇನ್ನು ಇದನ್ನು ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಟಾದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಲ್ವಾ. ಇನ್ನು ಮಕ್ಕಳು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದ ಆದಮೇಲೆ ನಾನು ಚಪಾತಿ ಮಾಡ್ತಾ ಇರೋದು ಏನು ಒಂದು 10 ನಿಮಿಷ ಅಷ್ಟೇ. ನಿಮ್ಗೆಲ್ಲರಿಗೂ ಗೊತ್ತು, ನಾನು ವಾಕ್ ಮಾಡಿಕೊಂಡೇ ಬರೋದು. ಏಕೆಂದರೆ ಪಾರ್ಕಿಗೆ ಹೋಗೋಕ್ಕೆ ಟೈಮ್ ಸಿಗಲ್ವಲ್ಲ ಅಂತ ಹೇಳಿಬಿಟ್ಟು ಇಲ್ಲಿಂದ ಸ್ಕೂಲ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ದಿನ 4 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹೀಗಾಗಿ ಮತ್ತು ನಾನು ಎಲ್ಲ ಮನೆ ಜನಕ್ಕೆಲ್ಲ ಮಾಡೋದೇ ಒರಕೆ ಚಪಾತಿನೇ ಮಾಡೋದು. ಯಾರೂ ಡ್ರೈ ಚಪಾತಿ ಹಾಗೆ ಪ್ಲೈನ್ ಚಪಾತಿ ತಿನ್ನೋದೇ ಇಲ್ಲ, ತಿನ್ನೋಕ್ಕೆ ಇಷ್ಟನೇ ಪಡಲ್ಲ. ಬೇಡಮ್ಮ ನನಗೆ ಈ ಥರದ್ದು ಅಂತ ಮಕ್ಕಳೇ ಹೇಳ್ತಾರೆ. ಏನು ಒಂದು 5 ನಿಮಿಷ ಜಾಸ್ತಿ ಹಿಡಿಯುತ್ತೆ ಅಷ್ಟೇ ಟೈಮು. ಈ ಥರ ಎಲ್ಲ ಒರಕೆ ಹೊತ್ಕೊಂಡು ಸೈಡಲ್ಲಿ ತಟ್ಟೆಲಿ ಇಟ್ಕೊಂಡ್ಬಿಡ್ತೀನಿ ನಾನು. ಇಟ್ಕೊಂಡ್ಬಿಟ್ಟು ಆಮೇಲೆ ತವ ಮೇಲೆ ಹಾಕ್ತೀನಿ. ತವನೂ ಕೂಡ ಹಾಗೆ ಹಚ್ಚಿಟ್ಕೊಂಡೆ. ಸೊ ಮಕ್ಕಳು ಬಂದಿದ್ರಲ್ಲ, ಅವ್ರಿಗೂ ಟ್ಯೂಷನ್ಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು 3:30ಗೆ ಬರ್ತಾರೆ. ಬಟ್ ಮಕ್ಕಳು ತಿನ್ನೋದು ನೋಡಿದ್ದೀರಲ್ಲ, ಅರ್ಧ ಗಂಟೆ 3/4 ಗಂಟೆ ತೊಗೋತಾರೆ. ಬಟ್ ಆದ್ರೂ ನಾನು ಬೈತಾ ಇರ್ತೀನಿ. ಮಕ್ಕಳು ಬಿಡ್ತಾರ, ಅವ್ರ ಬುದ್ಧಿ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಮಾಡಿಕೊಟ್ರು ತಿನ್ನೋಕ್ಕೆ ಕಷ್ಟಪಡ್ತಾರೆ. ನಮ್ಗೆ ಅವಾಗೆಲ್ಲ ಕೊಟ್ಟರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಇವ್ರಿಗೆ ಎಲ್ಲ ಥರದ್ದು ಮಾಡಿಕೊಟ್ರು ಇಲ್ಲ. ಇನ್ನು ಸೈಡಲ್ಲಿ ಟೀ ಇಟ್ಕೊಂಡಿದ್ದೆ ನಾನು. ಯಾಕೋ ಟೀ ಕುಡಿಬೇಕು ಅನ್ನಿಸ್ತು. ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು. ರೆಸ್ಟೇ ಮಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನವೂ ಕೂಡ ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಹಾಸ್ಪಿಟಲ್ಗೆ ಹೋದೆ.
ಅಲ್ಲೂ ಕೂಡ ಹೋಗಿದ್ದು ಕೆಲಸ ಆಗಲಿಲ್ಲ, ನಾಳೆ ಕೊಟ್ಟರು ಅಪಾಯಿಂಟ್ಮೆಂಟು. ಆ್ಯಂಡ್ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಇಲ್ಲ ವೆಯ್ಟ್ ಮಾಡೋಕ್ಕೆಲ್ಲ ಆಗಲ್ಲ, ಅದು 1.5 ಅವರ್ 1 ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಲ್ಲ, ಇನ್ನು ಸಂಜೆ ಬೇಕಿದ್ರೆ 6:30ಗೆ ಸಿಗ್ತಾರೆ ಡಾಕ್ಟರ್ ಅಂತ ಹೇಳಿದ್ರು. ಇನ್ನು ಮಕ್ಕಳು ಟ್ಯೂಷನ್ ಇರುತ್ತೆ, ಎಲ್ಲಾಗುತ್ತೆ ಅಂತ ಹೇಳಿಕೊಂಡು ನಾಳೆ ಬೆಳಗ್ಗೆಗೆ ತೊಗೊಳ್ಳೋಣ ಅಪಾಯಿಂಟ್ಮೆಂಟ್ ಅಂತ ಹೇಳಿಬಿಟ್ಟು, ಸೊ ನಾಳೆ ಬೆಳಗ್ಗೆ 10:30ಗೆ ಹಾಸ್ಪಿಟಲ್ಗೆ ಹೋಗಬೇಕು ಫ್ರೆಂಡ್ಸ್. ಏನು ಮಾಡೋದು, ಚಿಕ್ಕದ್ರಿಂದ ಇದೊಂದು ಕಣ್ಣು ಪ್ರಾಬ್ಲಮ್ ಇದೆ, ಏನು ಮಾಡೋಕ್ಕಾಗಲ್ಲ. ಅವಾಗಿಂದನೂ ಸ್ಪೆಕ್ಸ್ ಹಾಕ್ಕೊಂಡು ರೂಢಿ ಆಗಿಬಿಟ್ಟಿದ್ದೀನಿ. ಅದು ಅಲ್ಲದೆ ಅಂಗಡಿಲಿದ್ದಾಗೆಲ್ಲ ಹಾಕ್ಕೊಂಡು ಅದೇ ರೂಢಿ ಆಗಿಬಿಟ್ಟಿದೆ. ಅಂದರೆ 7th ಕಂಪಲ್ಸರಿಯಾಗಿ ಹಾಕ್ಕೊಂಡೇ ಇದ್ದೀನಿ. ಅದು ತೆಗೆದ್ರೆ ನನಗೆ ಅದು ಎಫೆಕ್ಟ್ ಆಗಿಬಿಡುತ್ತೆ. ಇವಾಗ ಒಂದು ವಾರದಿಂದನೂ ನಾನು ಹಾಕ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಹೊಡೆದಾಕ್ಬಿಟ್ಟೆ, ನಾನೇ ಕೋಪ ಬಂದು ಹೊಡೆದಾಕ್ಬಿಟ್ಟೆ. ಏನೋ ವಿಷಯಕ್ಕೆ ಮಾತಾಡ್ತಾ ಕೈಯಲ್ಲಿ ಇತ್ತಲ್ಲ. ಸೊ ಇನ್ನೇನು, ಇವಾಗ ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಲ್ವ. ಇರುತ್ತಲ್ಲ ಮನೇಲಿ ಒಂದೊಂದು, ಹಾಗಾಗಿ ಹೊಡೆದಾಕ್ತೆ. ಸೊ ಇವಾಗ ನಾನೇ ನೋವು ತಿಂತಾಯಿದ್ದೀನಿ. ಅದಕ್ಕೆ ಹೇಳೋದು ಅಲ್ವಾ, ಕೋಪದಲ್ಲಿ ಬಂದಾಗ ಸವರ್ಸ್ಕೋಬೇಕು ಅಂತ ಹೇಳೋದು ಇದಕ್ಕೆ. ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಥರ ಎಲ್ಲ ಹೊತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಈ ಥರ ಸುತ್ತ ಬೇಯಿಸ್ಕೊಂಡೆ. ಆ್ಯಂಡ್ ಜಾಸ್ತಿ ಉರಿ ಕೊಟ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಾವು ಜವೆ ಗೋಧಿ ಮತ್ತು ಸೋಯಾ ಕಾಳು ಮೆಂತ್ಯ ಎಲ್ಲ ಹಾಕಿರ್ತೀವಲ್ಲ, ಆಲ್ಮೋಸ್ಟ್ ಕಡಿಮೆ ಉರಿಲೇ ಚಪಾತಿನ ಬೇಯಿಸೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ. ಇನ್ನು ಈ ಥರ ಎಲ್ಲ ಬೇಯಿಸ್ಕೊಂಡು ನೋಡಿ, ಆಗಲೇ ಮಕ್ಕಳು ಅಮ್ಮ ಆಯ್ತಾ ಅಂದ್ಕೊಂಡು ಅವ್ರಿಗೂ ಚಪಾತಿ ಹಾಕ್ಕೊಟ್ಟೆ. ಇವಾಗ ರೈಸ್ ಕೇಳ್ತಾಯಿದ್ರು, ಹಾಗೆ ರೈಸ್ ಕೂಡ ಹಾಕ್ಕೊಟ್ಟೆ. ಇನ್ನು ಫೈನಲಾಗೆ ಈ ಥರ ಬಂತು. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಂಗಂತೂ ತುಂಬ ಇಷ್ಟಪಟ್ಕೊಂಡು ತಿಂದ. ಅನ್ನಕ್ಕೆ 1 ಸ್ಪೂನ್ ತುಪ್ಪ ಇಲ್ಲದೇ ಅವರಂತೂ ಮುಟ್ಟಲ್ಲ. ಇನ್ನು ಅವ್ರನ್ನೂ ಟ್ಯೂಷನಿಗೆ ಬಿಟ್ಬಿಟ್ಟು ಬಂದೆ. ಹಾಗೆ ಗಿಡಗಳು ನೋಡ್ಕೊಂಬರೋಣ ಅಂದ್ಕೊಂಡು ಹೋದೆ. ಅಲ್ಲಿ ಪಾರ್ಕಿಂಗ್ ಹತ್ರ, ಅಂದರೆ ಮನೆ ಹಿಂದೆಗಡೆ ಸೈಟ್ ಖಾಲಿ ಇದೆ, ಅಲ್ಲಿ ಇಟ್ಕೊಂಡಿದ್ದೀನಿ. ಓನರ್ನ ಕೇಳಿಕೊಂಡು, ಬಿಸಿಲು ಬರುತ್ತೆ ಇಲ್ಲಾದರೆ, ನಮ್ಮ ಮನೆ ಮುಂದೆಗಡೆ ಬಿಸಿಲೇ ಬರಲ್ಲ. ಚೆನ್ನಾಗಿತ್ತು ತೊಗೊಂಡು ಬಂದಾಗ, ಬಿಸಿಲಿಲ್ಲದೆ ಎಲ್ಲ ಡ್ರೈ ಆಗ್ತಾಯಿತ್ತು. ಇವಾಗ 1 ವಾರ ಆಯಿತು ನಾನು ತೊಗೊಂಡು ಬಂದಿಟ್ಟು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರಿದೆ. ಅದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನೇನು ಮಾಡ್ತೀನಿ ಅಂದರೆ, ನೀರು ಹಾಕಬೇಕು ಅಂತಂದರೆ, ಇವಾಗ ನೀರು ಹಾಕೋಂಗಿಲ್ಲ ಬಿಡಿ, ಮಳೆನೇ ಬರ್ತಾ ಇದೆಯಲ್ಲ. ಈ ಥರ ಮಳೆ ಬಂದರೆ ಏನು ಮಾಡೋದು ಫ್ರೆಂಡ್ಸ್. ಇರಲಿ ಆಗಲಿ ಬರಲಿ ಅಲ್ವಾ. ಈ ಕಿಟಕಿಯಿಂದನೇ ಸ್ಪ್ರೇ ಬಾಟಲ್ ಇದೆ ನೀರಿಂದು, ಅದರಲ್ಲೇ ಹೊಡ್ಕೊಂಬಿಡ್ತೀನಿ ನಾನು. ಬರೋಕ್ಕೆ ಹೋಗಲ್ಲ. ಇನ್ನು ಊರಿಗೆ ಹೋಗಿದ್ನಲ್ಲ, ಕನಕಾಂಬ್ರದ ಗಿಡ ತೊಗೊಂಡು ಬಂದಿದ್ದೆ. ಇದು ನೋಡಿ ಆವಾಗಲೇ ಎಲ್ಲ ಬಾಡೆ ಹೋಗ್ಬಿಟ್ಟಿದೆ, 2 ಬಾಡೆ ಹೋಗ್ಬಿಟ್ಟಿದೆ. ಒಂದೇ ಒಂದು ಕುತ್ಕೊಂಡಿದೆ ಅಷ್ಟೇ. ತುಳಸಿ ಗಿಡನೂ ಚೆನ್ನಾಗಿ ಚಿಗುರ್ತಾ ಇದೆ. ಅಲ್ಲಿದ್ದಾಗೆಲ್ಲ ಬಾಡ್ಕೊಂಬಿಟ್ಟಿತ್ತು, ಚೆನ್ನಾಗಿ ಚಿಗುರ್ತಾ ಇದೆ. ಇನ್ನು ಇದಂತೂ ನಾನು ಬರೋದೇ ಇಲ್ಲ ಅಂದ್ಕೊಂಡು ಡೌಟ್ ಮೇಲೆ ಇಟ್ಟೆ. ಆದರೂ ಇವಾಗೆಲ್ಲ ಕೌಡು ಹೊಡಿತಾ ಇದೆ. ಕಾಕಡ ಗಿಡ, ರೋಸ್ ಗಿಡ, ವೀಳ್ಯದೆಲೆ ಗಿಡ, ಮತ್ತು ಇನ್ನೊಂದು ಶೋ ಗಿಡ ಥರ ಬರುತ್ತಲ್ಲ, ಅದು ಎಲ್ಲ ಹಾಕಿದ್ದೀನಿ. ಇನ್ನು ಹಾಗೆ ಬರ್ತಾ ಇಲ್ಲೊಂದು ಹುಳ ಕಾಣಿಸ್ತು ನಮ್ಮನೆ ಹತ್ರ. ಅಂತೂ ಇದು ನನಗಿದು ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಇದು ಮುಟ್ಟಿದ್ರೆ ಸುತ್ಕೊಂಡ್ಬಿಡುತ್ತೆ, ಆ ಥರ ಹುಳ ಇದು. ಏನು ಕಚ್ಚಲ್ಲ ಗಿಚ್ಚಲ್ಲ ಅಂತ ಹೇಳ್ತಾರೆ, ಬಟ್ ಆದರೆ ಇದು ನೋಡೋಕ್ಕೆ ಭಯ ಆಗುತ್ತೆ. ನಾನು ಹಾಗೂ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಕಲ್ಲು ಹಾಕ್ತೆ, ಅದು ಹಂಗೂ ಜಗ್ಲಿಲ್ಲ, ಅಲ್ಲೇ ಕುತ್ಕೊಂಡಿತ್ತು. ಸರಿ ಅಂದ್ಬಿಟ್ಟು ಬಂದುಬಿಟ್ಟೆ ನಾನು. ಇನ್ನು ನನಗೆ ಅದೇ ಹೇಳಿದ್ನಲ್ಲ, ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ. ಅವ್ರು ಹೇಳಿದ್ರು, ಬರೀ ಹೊಸ್ಲು ರಂಗೋಲೆನೇ ಹಾಕ್ಬಿಡ್ತೀರಲ್ಲ, ಇವಾಗ ಬೇರೆಯವ್ರ ಮನೇಲಿ ಜಾಗ ಇದ್ದರೆ ಅವ್ರು ಕೂಡ ಏನು ಮಾಡ್ತಾರೆ, ಬರೀ ಇದೊಂದೇ ನೋಡಿಕೊಂಡ್ರೆ ಅವ್ರಿಗೇನು ಯೂಸ್ ಆಗುತ್ತೆ ಅಂತ ಕೇಳಿದ್ರು. ನಾನು ಹೌದಲ್ವಾ ಅಂತ ಅಂದ್ಕೊಂಡು ನಾನೊಂದು ಪ್ಲ್ಯಾನ್ ಮಾಡಿದೆ. ಮೀಶೋದಿಂದ ಒಂದು ಚಾರ್ಟ್ ಬುಕ್ ಮಾಡ್ಕೊಂಡಿದ್ದೆ. ಆ ಚಾರ್ಟ್ ಮೇಲೇ ರಂಗೋಲೆ ಹಾಕಿ ತೋರಿಸೋಣ ಸಿಂಪಲಾಗಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಹಾಕ್ಕೊಂಡೆ. ಡೈಲಿ ಹಾಕೋ ರಂಗೋಲೆನೇ ಹಾಕ್ಕೊಂಡೆ. ಸೊ ನೀವು ಅಂದರೆ ದಿನ ವಿಡಿಯೋ ನೋಡಿ ಫ್ರೆಂಡ್ಸ್, ಓಕೆನಾ. ನಿಮಗೂ ಯೂಸ್ ಆಗುತ್ತೆ. ಅಂದರೆ ಇವಾಗ ಕಲಿತಾ ಇರೋರಿಗೆ ಇದಂತೂ ತುಂಬಾ ಯೂಸ್ ಆಗುತ್ತೆ. ಸ್ಟಾರ್ಟಿಂಗಲ್ಲೆಲ್ಲ ಸಿಂಪಲಾಗಿರೋದೇ ಅಲ್ವಾ ಕಲ್ತ್ಕೊಳ್ಳೋದು. ಸೊ ಹಾಗಾಗಿ ನಾನು ಈ ಥರ ಟ್ರೈ ಮಾಡೋಣ, ನೋಡೋಣ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ, ಪ್ರಯತ್ನ ಪಡ್ತಾಯಿದ್ದೀನಿ. ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು. ಇನ್ನು ಏನು ತಪ್ಪು ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಾಗಲಿ ಮಾತಾಡೋದಾಗಲಿ. ಅಂದರೆ ನಮಗೆ ಮ್ಯೂಸಿಕಲ್ ಆಪ್ಷನ್ಸ್ ಕೊಟ್ಟಿಲ್ಲ ಫ್ರೆಂಡ್ಸ್, ಅದರಿಂದ ಫುಲ್ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ, ಏನು ತಪ್ಪು ತಿಳ್ಕೊಬೇಡಿ. ಇನ್ನು ಈ ಥರ ಸಿಂಪಲಾಗಿ 5ರಿಂದ 1 ಮಧ್ಯ ಚಿಕ್ಕದು ರಂಗೋಲೆ ಹಾಕ್ಕೊಂಡೆ. ಹೇಗೆ ಬರುತ್ತೆ ನೋಡೋಣ ಅಂದ್ಕೊಂಡು ಸಿಂಪಲಾಗಿ ಹಾಕ್ಕೊಂಡೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ. ಸೊ ಹಾಗೆ ಹೀಗೆ ಪ್ರತಿದಿನ ಈ ಥರ ಒಂದು ರಂಗೋಲೆ, ಹೊಸ್ಲಿನ ರಂಗೋಲೆ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಯಾರಾದ್ರು ಕಲ್ತ್ಕೊಳ್ಳೋಂಗಿದ್ರೆ ದಯವಿಟ್ಟು ಕಲ್ತ್ಕೊಳ್ಳಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಇವತ್ತಿನ ದಿನ ಹೀಗೆಲ್ಲ ಹೋಯಿತು. ತುಂಬ ಮಳೆ ಬೇರೆ ಬರ್ತಾಯಿತ್ತು, ಮಕ್ಕಳನ್ನ ಟ್ಯೂಷನಿಂದ ಬೇರೆ ಕರ್ಕೊಂಡು ಬರಬೇಕಾಗಿತ್ತು.
ಸರಿ, ಇವತ್ತು ಈ ಥರ ಹೋಯಿತು ಫ್ರೆಂಡ್ಸ್. ರವೆ ರೊಟ್ಟಿ ಆಗಲಿ ಪಡವಲಕಾಯಿ ಪಲ್ಯ ಆಗಲಿ ಇವತ್ತು ಹೀಗೆ ಹೋಯಿತು. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.